ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಮಖಂಡಿಯ ಹೊಸ ಬಬಲಾದಿ ಮಠದ ಸ್ವಾಮೀಜಿಯನ್ನ ಸಿಐಡಿ ವಶಕ್ಕೆ ಪಡೆದುಕೊಂಡಿದೆ. ಸದಾಶಿವ ಹಿರೇಮಠ ಸ್ವಾಮೀಜಿ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಗೋಕಾಕ್ ಠಾಣೆಯಲ್ಲಿ ಸಿಐಡಿಯಿಂದ ಸ್ವಾಮೀಜಿಯ ವಿಚಾರಣೆ ಆರಂಭ ಆಗಿದೆ. ಸದಾಶಿವ ಸ್ವಾಮೀಜಿ ಖಾತೆಗೆ 60 ಲಕ್ಷ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಲಾಗಿತ್ತು. ವಂಚನೆ ಪ್ರಕರಣದ ಆರೋಪಿಯಿಂದಲೇ ಈ ಹಣವನ್ನ ಟ್ರಾನ್ಸ್ಫರ್ ಮಾಡಲಾಗಿತ್ತು. 60 ಲಕ್ಷಕ್ಕೂ ಅಧಿಕ ಹಣವನ್ನ ಸ್ವಾಮೀಜಿ ಕುಟುಂಬಸ್ಥರಿಗೆ ವರ್ಗಾವಣೆ ಮಾಡಲಾಗಿತ್ತು. ಸದಾಶಿವ ಸ್ವಾಮೀಜಿ ಪತ್ನಿ ಪುತ್ರನ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲಾಗಿತ್ತು. ವರ್ಗಾವಣೆ ಹಣದಲ್ಲಿ ಸದಾಶಿವ ಸ್ವಾಮೀಜಿ ಸೈಟ್ ಖರೀದಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಇದೆ. ಮಠದ ಜಾತ್ರೆ ಅನ್ನದಾನಕ್ಕೂ ಕೂಡ ಲಕ್ಷ ಲಕ್ಷ ಹಣವನ್ನ ಈ ಪ್ರಕರಣದ ಆರೋಪಿ ನೀಡಿದ್ದ. ನಿನ್ನೆ ಸಂಜೆ ಮಠದ ಸದಾಶಿವ ಹಿರೇಮಠ ಸ್ವಾಮೀಜಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಐಡಿ ಪೊಲೀಸರು. ಬಾಗಲಕೋಟೆಯ ಜಮಖಂಡಿಯಲ್ಲಿ ಇರುವಂತಹ ಹೊಸ ಬಬಲಾದಿ ಮಠ ಸದಾಶಿವ ಹಿರೇಮಠ ಸ್ವಾಮೀಜಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸ್ವಾಮೀಜಿಯ ಖಾತೆಗೆ 60 ಲಕ್ಷ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತಹ ಆರೋಪ. ಪ್ರಾಯಶ್ಚಿತ್ತಕ್ಕಾಗಿ ಸ್ವಾಮೀಜಿಗೆ ಹಣವನ್ನ ಈ ಪ್ರಕರಣದ ಆರೋಪಿ ವರ್ಗಾವಣೆ ಮಾಡಿದ್ದ. ಯಾವ ಕಾರಣಕ್ಕಾಗಿ ಮಾಡಿದ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಕೋಆಪರೇಟಿವ್ ಬ್ಯಾಂಕ್ನ ಪಿಯೋನ್ ಆಗಿದ್ದಂತಹ ಸಾಗರ್ ಸೇರಿ ಸಿಬ್ಬಂದಿಯಿಂದ 100 ಕೋಟಿ ರೂಪಾಯಿ ವಂಚನೆ ನಡೆದಿದೆ. ಬ್ಯಾಂಕ್ನಲ್ಲಿ ಅಕ್ರಮವಾಗಿ 76 ಕೋಟಿ ರೂಪಾಯಿ ಸಾಲವನ್ನು ಪಡೆದು ವಂಚನೆಯನ್ನ ಎಸಗಿರೋದು. ಆರ್ಬಿಐ ಅಧಿಕಾರಿಗಳೇ ದಂಗಾಗುವಂತೆ ಈ ಆರೋಪಿಗಳು ವಂಚನೆಯನ್ನು ಮಾಡಿದ್ದಾರೆ. ಆಡಿಟ್ ಸಂದರ್ಭದಲ್ಲಿ ಸಾಲಗಾರರ ಶೀಟ್ ಅನ್ನು ಕೂಡ ತಿದ್ದುಪಡಿ ಮಾಡಿರೋದು ಗೊತ್ತಾಗಿದೆ. ಬ್ಯಾಂಕ್ ಠೇವಣಿ ಶೀಟ್ ಅನ್ನು ತಿದ್ದುಪಡಿ ಮಾಡಿದ್ರು ಈ ಆರೋಪಿಗಳು. 3 ವರ್ಷಗಳಿಂದ ಆಡಿಟ್ ಸಂದರ್ಭದಲ್ಲಿ ವಂಚನೆಯನ್ನು ಮಾಡ್ತಾ ಇದ್ರು. ಪ್ರಕರಣ ಬೆಳಕಿಗೆ ಬಾರದಂತೆ ಇಲ್ಲಿವರೆಗೂ ಕೂಡ ನೋಡ್ಕೊಂಡಿದ್ರು. ಆದ್ರೆ ಈಗ ಗೊತ್ತಾಗಿದೆ, ಬ್ಯಾಂಕ್ಗೆ ವಂಚಿಸಿದಂತ ಹಣದಿಂದಲೇ ಸೈಟ್ ಕೂಡ ಖರೀದಿ ಮಾಡಲಾಗಿದೆ. ಗೋಕಾಕ್, ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ಸೈಟ್ ಖರೀದಿ ಮಾಡಿದ್ದಾರೆ. ಬ್ಯಾಂಕ್ನ ಮಾಲೀಕ ನೀಡಿದಂತ ದೂರಿನ ಅನ್ವಯ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಇನ್ನು ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡಿತ್ತು. ಇದೀಗ ಈ ಪ್ರಕರಣದಲ್ಲಿ ಸದಾಶಿವ ಹಿರೇಮಠ ಸ್ವಾಮೀಜಿಯ ಲಿಂಕ್ ಇರೋದು ಕೂಡ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಈ ಪ್ರಕರಣದ ಆರೋಪಿಗಳ ಜೊತೆಗೆ ಬಬಲಾದಿ ಸ್ವಾಮೀಜಿ ಯಾವ ರೀತಿಯಾಗಿರುವಂತಹ ನಂಟನ್ನು ಹೊಂದಿದ್ರು, ಅವರು ಯಾವ ರೀತಿಯಾಗಿರುವಂತಹ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಇದೆ? ಹೌದು ಮಧು, ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಸಂಚಲನ ಮೂಡಿಸಿದ್ದ ಗೋಕಾಕ್ ನಗರದ ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿಯ ಬಹುಕೋಟಿ ವಂಚನೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಆ ಒಂದು ಪ್ರಕರಣದಲ್ಲಿ ಇದೀಗ ಜಮಖಂಡಿಯಲ್ಲಿರ್ತಕ್ಕಂಥ ಹೊಸ ಬಬಲಾದಿ ಮಠದ ಸ್ವಾಮೀಜಿಯವರ ಹೆಸರು ಕೂಡ ಈಗ ತಳಕು ಹಾಕಿಕೊಂಡಿರುವಂಥದ್ದು. ಈ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಗರ್ ಸಬ್ಕಾಳಿ ಸೇರಿದಂತೆ ಒಟ್ಟು 5ಕ್ಕೂ ಅಧಿಕ ಎಂಪ್ಲಾಯ್ಗಳಿದ್ದಾರೆ. ಸುಮಾರು ಬ್ಯಾಂಕಿಗೆ 76 ಕೋಟಿ ರೂಪಾಯಿ ಅಕ್ರಮವಾಗಿ ಸಾಲವನ್ನು ತೆಗೆದುಕೊಂಡು ವಂಚನೆಯನ್ನು ಮಾಡಿದರು. ಬಳಿಕ ಹುಬ್ಬಳ್ಳಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು ಹಾಗೂ ಗೋಕಾಕ್ ನಗರದ ಪ್ರೈಮ್ ಲೊಕೇಶನ್ಗಳಲ್ಲಿ ಇವರು ಸಾಹಿತ್ಯನ ಖರೀದಿ ಮಾಡಿದರು. ಇದರಲ್ಲಿ ಕಿಂಗ್ ಪಿನ್ ಅನ್ನೋದೇ ಯಾರು ಅಂತಂದರೆ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಪ್ಯೂನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಾಗರ್ ಸಬ್ಕಾಳಿ ಕಳೆದ ಹಲವು ವರ್ಷಗಳಿಂದ ಹೊಸ ಬಬಲಾದಿ ಮಠದ ಸ್ವಾಮೀಜಿಗಳ ಅನುಯಾಯಿಯಾಗಿರ್ತಾನೆ, ಅದರ ಭಕ್ತರಾಗಿರ್ತಾರೆ. ಈ ಕಾರಣಕ್ಕೆ ತಾನು ವಂಚನೆ ಮಾಡಿರ್ತಕ್ಕಂಥ ಬಹುಕೋಟಿಯಲ್ಲಿ ಪಾರಿತೋಷಿಕಕ್ಕಾಗಿ ಈ ಒಂದು ಹಣವನ್ನು ಸ್ವಾಮೀಜಿ ಕೊಟ್ಟಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಿದೆ. ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಹಿನ್ನೆಲೆಯಲ್ಲಿ ನಿನ್ನೆ ಅಷ್ಟೇ ಸಿಐಡಿ ಅಧಿಕಾರಿಗಳು ಕೂಡ ಸ್ವಾಮೀಜಿಯನ್ನು ವಶಕ್ಕೆ ಪಡೆದುಕೊಂಡು ಇಡೀ ರಾತ್ರಿ ಎಲ್ಲ ಸ್ವಾಮೀಜಿಯನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ವಾಮೀಜಿಯನ್ನು ಈಗ ಏನು ಗೋಕಾಕ್ ಕೋರ್ಟಿಗೂ ಕೂಡ ಹಾಜರು ಮಾಡೋಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೋತಿರುವಂಥದ್ದು. ಒಟ್ಟಾರೆಯಾಗಿ ಸಾಗರ್ ಒಟ್ಟು ಸ್ವಾಮೀಜಿ ವೈಯಕ್ತಿಕ ಖಾತೆಗೆ 20 ಲಕ್ಷನ ಹಾಕಿದ್ದಾರೆ. ಅವರ ಪತ್ನಿ ಖಾತೆಗೆ 26 ಲಕ್ಷ ಹಾಗೂ ಪುತ್ರನ ಖಾತೆಗೆ 26 ಲಕ್ಷ ಮತ್ತು ಅದ್ರ ಜೊತೆಗೇ ಬಬಲಾದಿ ಮಠದ ಜಾತ್ರೆಯೂ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಮತ್ತು ಪ್ರತಿ ವಾರ ಅನ್ನ ಸಂತರ್ಪಣೆಯೂ ಕೂಡ ಸಾವಿರಾರು ರೂಪಾಯಿ ಕೊಟ್ಟಿದ್ದ ಅನ್ನುವಂತಹ ಮಾಹಿತಿಯನ್ನು ಈಗ ಸಿಐಡಿ ಅಧಿಕಾರಿಗಳು ಕಲೆಯನ್ನು ಹಾಕಿರುವಂಥದ್ದು. ಈ ಒಂದು ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಈಗ ಪ್ರಖ್ಯಾತ ಸ್ವಾಮೀಜಿಯ ಹೆಸರು ತಳಕು ಹಾಕಿಕೊಂಡಿರುವಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿರುವಂಥದ್ದು. ಈ ಬಬಲಾದಿ ಮಠಕ್ಕೂ ಕೂಡ ಸಾಕಷ್ಟು ಭಕ್ತ ಸಮೂಹ ಇರುವಂಥದ್ದು. ಹೀಗಾಗಿ ಈಗ ಏಕಾಏಕಿ ಸ್ವಾಮೀಜಿ ಹೆಸರು ಇದೊಂದು ಅಕ್ರಮ ಪ್ರಕರಣದಲ್ಲಿ ಗೊತ್ತಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣವಾಗಿರುವಂಥದ್ದು. ನಿನ್ನೆ ಇಡೀ ರಾತ್ರಿ ಎಲ್ಲ ಸಿಐಡಿ ಅಧಿಕಾರಿಗಳು ಈಗ ಸ್ವಾಮೀಜಿಯನ್ನು ವಿಚಾರಣೆ ಮಾಡಿದ್ದಾರೆ. ಈ ಹಣ ಏನು ಮಾಡಿದ್ರಿ, ವೈಯಕ್ತಿಕ ಖಾತೆಗೆ ಯಾಕೆ ಬಳಸಿಕೊಂಡ್ರಿ, ಯಾಕಂತಂದರೆ ಒಂದು ಯಾವುದೇ ಮಠಕ್ಕೆ ದೇಗುಲಕ್ಕೆ ಕೊಡಬೇಕಾದ
ಅಂತಂದ್ರೆ ಅಲ್ಲಿ ಆಡಳಿತ ಮಂಡಳಿ ಇರುತ್ತೆ, ಟ್ರಸ್ಟ್ ಇರುತ್ತೆ, ಟ್ರಸ್ಟ್ಗೆ ಹಣವನ್ನು ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಈಗ ವೈಯಕ್ತಿಕವಾಗಿ ಸ್ವಾಮೀಜಿ ಹಾಗೂ ಸ್ವಾಮೀಜಿ ಪತ್ನಿ ಹಾಗೂ ಸ್ವಾಮೀಜಿ ಪುತ್ರನಿಗೆ ಈ ಹಣ ಹೋಗಿರೋದ್ರಿಂದ ವೈಯಕ್ತಿಕವಾಗಿ ಬಳಕೆ ಮಾಡಿಕೊಂಡಿರುವ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಆ ಹಣವನ್ನು ಏನು ಮಾಡಿದ್ದೀರಿ ಅನ್ನುವಂತಹ ಮಾಹಿತಿಯನ್ನು ಈಗ ಅಧಿಕಾರಿಗಳು ಕಲೆ ಹಾಕ್ತಿರುವಂಥದ್ದು. ಈಗ ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಮತ್ತೆ ಸ್ವಾಮೀಜಿಯನ್ನು ಈಗ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋಕೆ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನೂ 1 ವಾರಗಳ ಕಾಲ ಸ್ವಾಮೀಜಿ ಅವರು CID ಕಸ್ಟಡಿಗೆ ಬರುವ ಸಾಧ್ಯತೆ ಇರುವಂಥದ್ದು. ಆ ಬಳಿಕವೇ ಈ ಹಣವನ್ನು ಏನು ಮಾಡಿದ್ರು ಅನ್ನುವಂತಹ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಆದರೆ ಮಧುಕರ್, ಈ ಒಂದು ಬಹುಕೋಟಿ ವಂಚನೆ ಏನು ಗೋಕಾಕ್ ನಗರದಲ್ಲಿ ತಲ್ಲನ್ನು ಮೂಡಿಸಿರ್ತಕ್ಕಂತಹ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ದೂರದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಪ್ರಖ್ಯಾತ ಸ್ವಾಮೀಜಿ ಹೆಸರು ತಳಕು ಹಾಕಿಕೊಂಡಿರುವುದು ನಿಜಕ್ಕೂ ಸಂಚಲನಕ್ಕೆ ಕಾರಣವಾಗಿರುವಂಥದ್ದು. ಮಧುಕರ್, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.